ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಆನ್ಲೈನಲ್ಲಿ ಇ-ಸಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನೋಡುವ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಸುಮಾರು 2018ರಿಂದ ಆರಂಭಗೊಂಡಿದೆ. ಆನ್ಲೈನಲ್ಲಿ ಇ-ಸಿಯನ್ನು ಅಪ್ಲೈ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಉಂಟು. ಇದು ನಾನು ಮೊದಲು 2018ರಲ್ಲಿ ಪಡೆದ ಇ-ಸಿ, ಪ್ರಪ್ರಥಮ ಬಾರಿಗೆ ನಾನು ಪಡೆದಂತಹ ಇ-ಸಿ. ನೀವು ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ 2.0 ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಆನಂತರ ನಿಮಗೆ ಹೋಮ್ ಪೇಜ್ ಇಲ್ಲಿ ಕಾಣ್ತದೆ. ಅಲ್ಲಿ ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ಪೇಜ್ ಕಾಣ್ತದೆ. ಈ ಪೇಜಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರ್ತದೆ ನಿಮ್ಮ ಹತ್ರ. ಇಲ್ಲದಿದ್ದರೆ ನೀವು ರಿಜಿಸ್ಟರ್ ಅನ್ನೋ ಬಟನನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಇಮೇಲ್, ಮೊಬೈಲ್ ನಂಬರ್ ಇಂಥ ಸೆಕ್ಯೂರಿಟಿ ಕ್ವಶನ್ ಎಲ್ಲ ಬರ್ತದೆ. ಆ ಎಲ್ಲ ಡೀಟೇಲನ್ನು ಫಿಲ್ ಮಾಡಿ ಕ್ಯಾಪ್ಚರನ್ನು ಎಂಟ್ರ್ ಮಾಡಿ ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟನ್ನು ಕೊಟ್ಟ ನಂತರ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿಗೆ ಬರ್ತದೆ. ಆ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರಿಗೆ ಬಂದ ನಂತರ ನೀವು ಲಾಗಿನನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಯೂಸರ್ ಐ ಡಿಯನ್ನು ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಕ್ಯಾಪ್ಚರನ್ನು ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರ್ತದೆ. ಮುಂಚೆಲ್ಲ ಯೂಸರ್ ಐ ಡಿ ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗ್ತಿತ್ತು. ಈಗ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಬಂದಿದೆ. OTP ನಿಮ್ಮ ಮೊಬೈಲ್ ನಂಬರಿಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಬಂದ OTPಯನ್ನು ಎಂಟ್ರ್ ಮಾಡಿ ನೀವು ಲಾಗಿನ್ ಮಾಡಬೇಕು. ಆನಂತರ ನಿಮಗೆ ಈಗ ಲಾಗಿನ್ ಆದ ನಂತರ ನಿಮಗೆ ಹೋಮ್ ಪೇಜಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಬರ್ತದೆ. ಸ್ಟಾರ್ಟ್ ಅ ನ್ಯೂ ಅಪ್ಲಿಕೇಶನ್, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆನಂತರ ನಿಮಗೆ ಇಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಬರ್ತದೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು 2004ರ ನಂತರದ ಇ-ಸಿಯನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇದ್ದಾದರೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನಿಮಗೆ ಈ ಪೇಜ್ ಕಾಣ್ತದೆ. ಇಲ್ಲಿ ಡಿಸ್ಟಿಕ್ಕನ್ನು, ನಿಮ್ಮ ತಾಲೂಕನ್ನು, ನಿಮ್ಮ ಹೋಬಳಿಯನ್ನು ಮತ್ತು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಸರ್ವೆ ನಂಬರ್ ಒಂದು ಆಪ್ಷನ್ ಬರ್ತದೆ, ಕನ್ವರ್ಟೆಡ್ ಸರ್ವೆ ನಂಬರ್ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಕನ್ವರ್ಟೆಡ್ ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡಬೇಕು. ಕನ್ವರ್ಟೆಡ್ ಸರ್ವೆ ನಂಬರ್ ಅಂದರೆ ಕನ್ವರ್ಷನ್ ಆದಂತಹ ಸರ್ವೆ ನಂಬರ್ ಯಾವುದುಂಟು ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ನೀವು ಇಲ್ಲಿ ಆ್ಯಡ್ ಮೋರ್ ಒಂದು ಆಪ್ಷನ್ ಕೊಟ್ಟರೆ ಅಲ್ಲಿ ನಿಮಗೆ ಒಂದು ಡೋರ್ ನಂಬರ್ ಆ್ಯಡ್ ಮಾಡ್ಬೋದು. ಮತ್ತು ನಿಮ್ಮದು RDPR ID ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಫಾರ್ಮ್ 911 ಬರುವ ನಂಬರ್, RDPR ID, ಪ್ರಾಪರ್ಟಿ ID ಅಂತ ಬರ್ತದಲ್ಲ, ಆ ನಂಬರನ್ನು ಕೂಡ ಎಂಟರ್ ಮಾಡ್ಬೋದು. ಕೆಲವರಿಗೆ RS ನಂಬರ್ ಅಂತ ಬರ್ತದೆ, ರೆವಿನ್ಯೂ ಸರ್ವೆ ನಂಬರ್, ಟೌನ್ ಸರ್ವೆ ನಂಬರ್ ಆಗಿ ಬರ್ತದೆ. ಕೆಲವರಿಗೆ TS ಅಂತ ಬರ್ತದೆ, ಅದನ್ನು ಕೂಡ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಬೌಂಡ್ರೀಸನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಉತ್ತರಕ್ಕೆ, ಪೂರ್ವಕ್ಕೆ, ದಕ್ಷಿಣಕ್ಕೆ ಹಾಗೆ ಬೌಂಡ್ರಿ ನಿಮ್ಮ ಪ್ರಾಪರ್ಟಿಯ. ಮತ್ತು ನಿಮ್ಮ ಮ್ಯಾಂಡೇಟರಿ ಇಲ್ಲ ಇದೆಲ್ಲ ಆಪ್ಷನ್ ಎಲ್ಲ, ಆದರೂ ನೀವು ನೆಕ್ಸ್ಟ್ ನಿಮ್ಮ ಎಲ್ಲಿಂದ ಎಲ್ಲಿ ತನಕ ನಿಮಗೆ ಇ-ಸಿ ಬೇಕು ಆ ಇಯರನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕು, ಫ್ರಮ್ ಟು. ಆನಂತರ ನೀವು ಸರ್ಚ್ ಕೊಟ್ಟರೆ ನಿಮಗೆ ಡಿಜಿಟಲ್ ಆದಂತಹ ಇ-ಸಿ ಸಿಗ್ತದೆ. ಇಲ್ಲಿ ಬರೆದು ಕೊಟ್ಟವರು ಮತ್ತು ಬರೆಯಿಸಿಕೊಂಡವರು ನಿಮ್ಮ ಇ-ಸಿಯಲ್ಲಿ ಯಾವುದಾದ್ರೂ ಎಂಟ್ರಿ ಇದ್ದರೆ ನಿಮಗೆ ಈ ರೀತಿಯಾಗಿ ಬರ್ತದೆ. ಇ-ಸಿ ನಮೂನೆ 15 ಋಣಭಾರ ಪ್ರಮಾಣ ಪತ್ರ ಅಂತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ವಂದನೆಗಳು.